ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾವು ಗೌಡನಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಅದು ಈ ಮಳೆಯಲ್ಲಿ ಹೋಗ್ತಾ ಇದ್ವಿ. ತುಂಬಾ ಚೆನ್ನಾಗಿತ್ತು ದೇವಸ್ಥಾನ. ಈ ಒಂದು ವಿಡಿಯೋನ ಕೊನೆಯವರೆಗೂ ಮಿಸ್ ಮಾಡ್ದಂಗೆ ನೋಡಿ. ನಮ್ಮ ಅಕ್ಕನ ತಲೆಗೆ ಬಟ್ಟೆ ಅಯ್ಯೋ, ಮಳೆ ನಿಲ್ಲಂಗೆ ಕಾಣಲಿಲ್ಲ. ಮಳೆ ನಿಲ್ಲತ್ತೆ ಅಂದ್ಕೊಂಡು ಮಳೆ ನಿಲ್ಲಿಂದ ನಮ್ಮ ಅಕ್ಕ ಪ್ರೋ ತರ ರೈಡಿಂಗ್ ಮಾಡ್ತಿದ್ದಾಳೆ. ಮನೆಗೆ ಹೋಗೋಣ, ಮನೆಗೆ ತಿರುಗಿಸು ಗಾಡಿನ. ನೋಡ್, ನಂಗೆ ಹುಷಾರಿಲ್ಲ ಅಂದ್ರೆ ಆಮೇಲೆ ನೀನೇ ನೋಡ್ಬೇಕು. ತಾನೇ ಅದು ಇದು ಜ್ಯೂಸ್ ಎಲ್ಲ ಕುಡ್ದು ಸಲಾಡ್ ಎಲ್ಲ ತಿಂದು ಆದ್ರೂ ಒಳಗೆ ಸಾಕಾಗ್ತಾ ಇಲ್ಲ. ಹೋಟೆಲ್ ಹುಡ್ಕೊಂಡು ಹೋಗ್ತಾ ಇದೀವಿ ಈ ಮಳೆಯಲ್ಲಿ. ಅಲ್ಲಂತೂ ಸಖತ್ ಹಿಂಸೆ ಇರ್ತಾವಳು ನಮ್ಮ ಅಕ್ಕ. ಈಗ ಆಗ್ತಿರೋ ಮಳೆಗೆ ಫುಲ್ ಚನ್ನಪಟ್ಟಣ ಕೆರೆ ಎಲ್ಲ ಫುಲ್ ತುಂಬೋಗ್ಬಿಟ್ಟಿತ್ತು. ಕವರ್ ಎಲ್ಲ ಹಾಕೊಂಡು ಹೋಗ್ತಾ ಇದೀವಿ ನಾವು. ನಮ್ಮ ಅಕ್ಕ ಕವರ್ ಎಲ್ಲ ಹಾಕತೀನಿ, ನಡಿ ನೀನು. ಆಯ್ತು, ನಡಿ. ನಾವು ತಲೆಗೆಲ್ಲ ಕವರ್ ಹಾಕೊಂಡು ಈ ಮಳೆಗೆ ಗೌಡನ ಕೆರೆ ಕಡೆ ಹೊರಟ್ವಿ. ನಮ್ಮ ಅಕ್ಕನೇ ಗಾಡಿ ಓಡಿಸ್ತೀನಿ ಅಂತ ಇಸ್ಕೊಂಡು, ನನ್ಗೆ ಆ ಕಡೆ ಕೆರೆ ಎಲ್ಲ ನೋಡಿ ತುಂಬಾ ಖುಷಿ ಆಗ್ತಿತ್ತು. ಎಷ್ಟೆಲ್ಲಾ ಕೆರೆ ತುಂಬಿಬಿಟ್ಟಿದೆ ಈ ಕಡೆ ಎಲ್ಲ ಅಂತ ಅಂದ್ಬಿಟ್ಟು. ನೋಡ್ತಿದ್ದೀರಾ ನೀವು, ಎಷ್ಟು ಮಳೆ ಬಂದು ನಿಂತಿದ್ದೆ. ಇನ್ನು ಸ್ವಲ್ಪ ಸ್ವಲ್ಪ ಡ್ರಿಸ್ಲಿಂಗ್ ಆಗ್ತಾ ಇತ್ತು, ಆಮೇಲೆ ಸ್ವಲ್ಪ ಕಮ್ಮಿ ಆಯ್ತು. ಅಂಡ್ ನಮ್ಮ ಅಕ್ಕ ಅಂತೂ ಎಷ್ಟು ಫಾಸ್ಟ್ ಆಗಿ ಓಡಿಸ್ತಾ ಇದ್ಲು ಅಂದ್ರೆ, ಇನ್ನೇನು ದೇವಸ್ಥಾನದ ಮುಂದೆ ಹೋಗ್ಬಿಟ್ಟೆ ಬ್ರೇಕ್ ಆಗ್ತಾಳೆ ಅನ್ನೋ ತರ ಓಡಿಸ್ತಾ ಇದ್ಲು. ಹಾಗೇನೆ ಸ್ವಲ್ಪ ರೋಡ್ ಎಲ್ಲ ಸ್ವಲ್ಪ ಕಿತ್ತೋಗಿತ್ತು, ನೀರೆಲ್ಲ ತುಂಬಿಕೊಂಡಿತ್ತು. ಸೊ ನಾವು ಡ್ರೈವ್ ಸೇಫ್ ಆಗಿ ಕೂಡ ಮಾಡ್ಬೇಕಾಗಿತ್ತು. ತುಂಬಾ ಖುಷಿ ಆಗ್ತಾ ಇತ್ತು. ನನ್ಗಂತೂ ನಮ್ಮ ಅಕ್ಕನ ಜೊತೆ ದೇವಸ್ಥಾನಗಳೆಲ್ಲ ಓಡಾಡೋದು ಅಂದ್ರೆ ತುಂಬಾ ಇಷ್ಟ. ನಾನು ಅವಳು ಒಟ್ಟಿಗೆ ಇದ್ವಿ ಅಂತ ಅಂದ್ರೆ ಅದು ಇದು ದೇವಸ್ಥಾನ ಹೋಗ್ತಾನೆ ಇರ್ತೀವಿ. ಸುತ್ತಮುತ್ತ ನಮ್ಮ ಊರಿನ ಸುತ್ತಮುತ್ತ ಹಳ್ಳಿಗಳಲ್ಲಿ ಸುಮಾರು ದೇವಸ್ಥಾನ, ಫೇಮಸ್ ಟೆಂಪಲ್ಸ್ ಅದೆಲ್ಲ ಇದೆ. ಹಾಗೇನೆ ನೀವ್ ನೋಡ್ಬೋದು, ಇಲ್ಲೆಲ್ಲ ರೋಡ್ ಎಲ್ಲ ಕಿತ್ತೋಗ್ಬಿಟ್ಟಿತ್ತು. ನಾವು ಮುಂದೆ ಯಾವ ಗಾಡಿ ಹೋಗುತ್ತೆ ಆ ಗಾಡಿ ಹಿಂದೆನೆ ನಾವು ಹಂಗೆ ಹೋಗ್ತಾ ಇದ್ವಿ. ಫೈನಲಿ ನಾವು ಗೌಡನ್ಗೆರೆಗೆ ರೀಚ್ ಆದ್ವಿ. ಇದೇ ಗೌಡನ್ಗೆರೆ. ನಾನು 4 ಮಂತ್ಸ್ ಬ್ಯಾಕ್ ಬಂದಿದ್ದು. ಸೊ ಅದಾದ್ಮೇಲೆ 4 ಮಂತ್ಸ್ ಅಲ್ಲ, ಆಲ್ಮೋಸ್ಟ್ 6 ಮಂತ್ಸ್ ಆಗಿತ್ತು. ಸೊ ಫೈನಲಿ ನಾವು ಗೌಡನ್ಗೆರೆಗೆ ರೀಚ್ ಆದ್ವಿ. ನನ್ಗಂತೂ ನೋಡಿ ತುಂಬಾನೇ ಖುಷಿ ಆಯ್ತು. ಲಾಸ್ಟ್ ಟೈಮ್ ಇಂದ ಜಾಸ್ತಿ ಕಾಯಿಗಳೆಲ್ಲ ಕಟ್ಟಿದ್ರು ಅಂಡ್ ಸ್ವಲ್ಪ ಚೇಂಜಸ್ ಕೂಡ ಇತ್ತು. ಇತ್ತೀಚಿನ ದಿನಗಳಲ್ಲಿ ಚಾಮುಂಡೇಶ್ವರಿ ಟೆಂಪಲ್, ಗೌಡನ್ಗೆರೆ ಚಾಮುಂಡೇಶ್ವರಿ ಟೆಂಪಲ್ ಅಂದ್ರೆ ಯಾರಿಗ್ ಗೊತ್ತಿಲ್ಲ ಅನ್ನೋ ತರ ಇಲ್ಲ, ಎಲ್ರಿಗೂ ಗೊತ್ತಿದೆ. ಹಾಗೇನೆ ಎಷ್ಟು ಸುಮಾರು ಬೇರೆ ಬೇರೆ ಊರುಗಳಿಂದ ಎಲ್ಲ ಬಂದು ಇಲ್ಲಿ ಹರಕೆನ ಕಟ್ಕೊಂಡು, ಕಾಯಿನ ಕಟ್ಟು, ದೇವರ ಪೂಜೆನ ಮಾಡ್ಕೊಂಡು ನೋಡ್ಕೊಂಡು ಹೋಗ್ತಾರೆ. ಅಂಡ್ ಇಲ್ಲೆಲ್ಲ ನೋಡ್ತಾ ಇರ್ಬೋದು ನೀವು, ಈ ಒಂದು ಸ್ಟ್ಯಾಚು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಾವ್ ಎಲ್ಲಿದೀವಿ ಅನ್ನೋದು. ಅವ್ರು ಆಲ್ಮೋಸ್ಟ್ ಗೊತ್ತಾಗ್ಬಿಡುತ್ತೆ, ಯಾಕಂದ್ರೆ ಗೌಡನ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನ. ಅಂಡ್ ಈ ಒಂದು ಏನ್ ನೀವು ನೋಡ್ತಾ ಇದ್ದೀರಾ, ಅಲ್ಲಿ ನೀವು ಕಾಯಿನ್ ಅನ್ನ ಅಂಟಿಸಿದ್ರೆ ನೀವ್ ಅನ್ಕೊಂಡಿರೋದು ನಿಮ್ಗೆ ಆಗತ್ತೆ. ಏನಾದ್ರು ಅನ್ಕೊಂಡು ನೀವು ಕಾಯಿನ್ ಅನ್ನ ಅಲ್ಲಿ ಸ್ಟಿಕ್ ಮಾಡ್ಬೇಕು, ಆ ಕಾಯಿನ್ ಕೆಳಗ್ ಬೀಳ್ಬಾರ್ದು. ಹಾಗೇನೆ ಪಕ್ಕದಲ್ಲಿ ರಾಮನ್ ಕಲ್ಲಿತ್ತು, ಅದನ್ನ ಲಾಕ್ ಮಾಡ್ಬಿಟ್ಟು ಇಟ್ಬಿಟ್ಟಿದ್ದಾರೆ, ಯಾಕಂದ್ರೆ ಎಲ್ಲರೂ ಎತ್ಕೊಂಡು ಇದ್ ಮಾಡ್ತಾರೆ ಅಂತ ಹೇಳಿ. ಲಾಸ್ಟ್ ಟೈಮ್ ನಾವು ನನ್ನ ಶಾರ್ಟ್ಸ್ ಅಲ್ಲಿ ನೀವೆಲ್ಲ ನೋಡಿರೋ ಹಾಗೆ ಅದು ರಾಮನ ಕಲ್ಲನ್ನು ನಾವು ಎತ್ಕೊಂಡು ತಲೆ ಮೇಲೆ ಎತ್ಕೊಂಡು 3 ಸಲ ಎಳಿಸ್ಬೋದಾಗಿತ್ತು. ಇವಾಗ ಅದಕ್ಕೆ ಅವಕಾಶ ಇಲ್ಲ, ಪೂರಾ ಲಾಕ್ ಮಾಡ್ಬಿಟ್ಟಿದ್ದಾರೆ, ಜನರಿಂದ ಹಾಳಾಗತ್ತೆ ಅನ್ನೋ ಕೆಲವೊಂದು ರೀಸನ್ಸ್ ಇಂದ. ಹಾಗೆ ಇಲ್ಲೆಲ್ಲ ಸುತ್ತ ನೋಡ್ಬೋದು, ಇದೆಲ್ಲ ದಶಾವತಾರದ್ದು, ವಿಷ್ಣುವಿನ ದಶಾವತಾರ ಅವತಾರಗಳನ್ನ ಅದು ಚಿಕ್ಕ ಚಿಕ್ಕದಾಗಿ ಮೂರ್ತಿಗಳನ್ನ ಮಾಡಿ ಏನು ಮೇಲೆ ಹೋಗೋವರ್ಗುನು ಅಷ್ಟು ಮೂರ್ತಿಗಳನ್ನ ಇಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ ಅಂಡ್ ಇನ್ನು ಡೆವಲಪ್ ಕೂಡ ಮಾಡ್ತಾ ಇದ್ದಾರೆ. ಇದೆಲ್ಲ ಡೆವಲಪ್ ಆಗ್ತಿರೋದು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ, ಯಾಕಂದ್ರೆ ಸುಮಾರು ಜನ ಬರ್ತಾರೆ. ಅಂಡ್ ಇವತ್ತು ನಾವು ಹೋಗಿದ್ದು ಗುರುವಾರ, ಅದಕ್ಕೋಸ್ಕರ ಜನ ಕಮ್ಮಿ ಇದ್ರು. ಇನ್ನು ನಾವೇನಾದ್ರು ಶುಕ್ರವಾರ ಆತರ ಎಲ್ಲ ಹೋದ್ರೆ ಅಂದ್ರೆ ತುಂಬಾ ಜನ ಇರ್ತಾರೆ. ಈ ಒಂದು ರಥ ಕೂಡ ನಾನು ಫಸ್ಟ್ ಟೈಮ್ ನೋಡಿದ್ದು, ಇದು ಹೊಸ ರಥ ಇದು. ನಂಗೆ ತುಂಬಾ ಖುಷಿ ಆಯ್ತು, ತುಂಬಾ ಚೆನ್ನಾಗಿತ್ತು ರಥ ಎಲ್ಲ ನೋಡೋದಕ್ಕೆ.
ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಹಾಗೇನೆ ಜನಗಳು ಅಷ್ಟು ನಂಬಿಕೆ ಇಟ್ಟು ಬಂದು ಹರಕೆ ಎಲ್ಲ ಸಲ್ಲಿಸ್ತಾ ಇದ್ದಾರೆ. ಅವರು ಅನ್ಕೊಂಡಿರೋದೆಲ್ಲ ಆಗ್ತಾ ಇದೆ. ಸುಮಾರು ಜನ ಹೇಳಿದ್ದಾರೆ ಅನ್ಕೊಂಡಿದ್ದೆಲ್ಲ ಆಗಿದೆ. ನಮ್ಮ ಅಕ್ಕನಿಗೂ ಕೂಡ ಅಷ್ಟೇ. ಹಾಗೇನೆ ಇದು ಬಸಪ್ಪನ ಸನ್ನಿಧಿ. ಇಲ್ಲಿ ಬಸವ ದೇವರು ಏನಿರ್ತಾರೆ ಅಲ್ಲಿ ಬಂದು ಬಸವನ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದ ತಗೊಂಡು ಹೋಗ್ತಾರೆ. ಅದು ಕೂಡ ಒಂದು ಒಳ್ಳೆಯದು ಅಂತ ಅನ್ಸುತ್ತೆ. ಹಾಗೇನೆ ನೀವೆಲ್ಲ ನೋಡ್ತಾ ಇದ್ದೀರಾ ಎಷ್ಟೊಂದು ಕಾಯಿ ಕಟ್ಟಿದ್ದಾರೆ. ಎಷ್ಟು ಸಾವಿರ ಜನ ಭಕ್ತರು ಈ ಒಂದು ದೇವಿ ಮೇಲೆ ನಂಬಿಕೆ ಇಟ್ಟು ಇಲ್ಲಿ ಬಂದು ಕಾಯಿನ ಕಟ್ತಾರೆ. ಹಾಗೆ ಕಟ್ತಿದ್ದಾರೆ ಕೂಡ. ನೋಡೋದಕ್ಕೆ ಒಂಥರ ತುಂಬಾ ಚೆನ್ನಾಗ್ ಅನ್ಸುತ್ತೆ. ಹಾಗೇನೆ ಇಲ್ಲಿ ಹೋದ್ರೆ ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ. ತುಂಬಾ ಖುಷಿ ಆಗತ್ತೆ. ಅದು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ನಾವು ಜೋಳ ತಿನ್ಕೊಂಡು ಮನೆ ಕಡೆ ಹೊರಟ್ವಿ. ಈ ಊರಲ್ಲಿ ಎಮ್ಮೆಗಳು ಹಿಂಗೆ ತಿನ್ನೋದು ಅಕ್ಕ.